गुलबर्गा सिटी के स्टेशन बाजार पुलिस की टीम ने दो अलग अलग घरों में चोरी के केसेस में शामिल दो चोरों को गिरफ्तार कर लिया और उनके कब्जे से 16 लाख रुपए से ज्यादा की संपत्ति को जब्त कर लिया है। पुलिस कमिश्नर शरणप्पा एसडी ने मीडिया से बात करते हुए सारी चीजें कही। बताया जा रहा है कि पहले केस जो कि स्टेशन बाजार पुलिस स्टेशन में 27 जनवरी रेवना जीडीए कॉलोनी शाह बाजार के रहने वाले हैं, उनके घर में जो वॉचमैन वहां पर काम करता था उसी ने उनके घर से 59 ग्राम सोने का क्रॉन और साथ ही साथ नकद रकम जो कि 3 लाख रुपए के आसपास थी उसे चोरी करके फरार हो गया था। स्टेशन बाजार पुलिस स्टेशन की टीम ने इन्वेस्टिगेशन के दौरान वॉचमैन बसवराज बिरादर जो कि बीदर जिले का रहने वाला था उसको गिरफ्तार कर लिया है और उसके कब्जे से सोने के जेवरात और नकद रकम को भी जब्त कर लिया गया है। दूसरे केस में स्टेशन बाजार पुलिस स्टेशन की टीम ने राहुल देव मैनेजर जो कि पीडब्ल्यू डिपार्टमेंट के हैं, पीडब्ल्यू क्वार्टर्स में ओल्ड जड़गी के पास 26 अक्टूबर 2025 के दिन चोरी हुई थी, जिसमें 170 ग्राम यानी कि 170 ग्राम सोने के जेवरात और 20 ग्राम चांदी के जेवरात और नकद रकम 38,000 रुपीज जुमला पूरी कीमत 8,22,000 रुपीज के सारे चीजें चोरी करके फरार हो गए थे। स्टेशन बाजार पुलिस की टीम ने इन्वेस्टिगेशन के दौरान एक 19 ईयर्स के 19 साल राहुल सिंह को गिरफ्तार कर लिया है। उसके कब्जे से सोने और चांदी के जेवरात और नकद रकम जो कि 8,22,000 रुपए की है उसे जब्त कर लिया है। दोनों आरोपियों के खिलाफ स्टेशन बाजार पुलिस स्टेशन में केस को दर्ज करके उन्हें जुडिशियल कस्टडी में भेज दिया गया। आगे देखते हैं गुलबर्गा न्यूज की ये रिपोर्ट। ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಗುರ್ಲಿಂಗಪ್ಪಗೌಡ ಪಾಟೀಲ್ ಮತ್ತು ಅವರ ಎಂಟೈರ್ ಟೀಮ್ ACP ಸೌತ್ ಸುಬೇದಾರ್ ಅವರ ಮಾರ್ಗದರ್ಶನದಲ್ಲಿ ಎರಡು ಉತ್ತಮ ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ. ಅವರ ಎರಡು ಪತ್ತೆ ಕಾರ್ಯಾಚರಣೆಯಿಂದ ಸುಮಾರು 16,22,000 ಬೆಲೆ ಬಾಳುವ ಚಿನ್ನಾಭರಣ ಮತ್ತು ಹಣವನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಪ್ರಥಮ ಪತ್ತೆ ಅಂತಂದರೆ ಒಂದು ಹಗಲು ಮನೆ ಕಳ್ಳತನ ಪ್ರಕರಣ ಆಗಿತ್ತು. ಇದು ಪ್ರಕರಣ ಆಗಿದ್ದು ಅಕ್ಟೋಬರ್ 27, 2025 PNT ಕ್ವಾರ್ಟರ್ಸಲ್ಲಿರುವ ಕಾಲನಿಯಲ್ಲಿರುವ ಒಬ್ಬರು PWD ಎಂಪ್ಲಾಯಿ ಅವರ ಮನೆಯಲ್ಲಿ ಕಳ್ಳತನ ಆಗಿರುತ್ತೆ, ಹಗಲು ಕಳ್ಳತನ ಆಗಿರುತ್ತೆ. ಅದರಲ್ಲಿ ಸುಮಾರು 170 ಗ್ರಾಮ್ ಅಷ್ಟು ಗೋಲ್ಡು ಮತ್ತು ಇತರೆ ಬೆಳ್ಳಿ ಆಭರಣಗಳು ಕಳ್ಳತನ ಆಗಿರೋ ಬಗ್ಗೆ ದೂರ ನೀಡಿರ್ತಾರೆ. ಅದರಲ್ಲಿ ಏನು ವೈಜ್ಞಾನಿಕವಾಗಿ ಸ್ಥಳ ಪರಿಶೀಲನೆ ಮಾಡಲಾಗಿತ್ತು ಮತ್ತು ದೊರೆತ ಸಾಕ್ಷ್ಯಾಧಾರಗಳ ಮೇರೆಗೆ ಒಬ್ಬ 19 ವರ್ಷದ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿ ಸ್ಟೇಷನ್ ಬಜಾರ್ ವ್ಯಾಪ್ತಿಯ ಪಂಚೀಲ್ ನಗರದ ಒಬ್ಬನ ಆರೋಪಿ ಇದ್ದಾನೆ, ರಾಹುಲ್ ಸಿಂಗ್ ಅಂತ. ಇವನು ಅವನ ಕುಡಿತದ ಮತ್ತು ಅವನಿಗೇನು ಗ್ಯಾಮ್ಲಿಂಗ್ದೊಂದು ಚಟ ಇದೆ, ಅದಕ್ಕೆ ತುರ್ತಾಗಿ ಹಣ ಬೇಕಾಗುತ್ತೆ. ಕುಡಿದ ಇದರಲ್ಲಿ ಓಡಾಡ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಸಡನ್ನಾಗಿ ಲಾಕ್ಡ್ ಹೌಸ್ ನೋಡ್ತಾನೆ. ಆ ಲಾಕ್ಡ್ ಹೌಸ್ ನೋಡಿ ಅಪರಾಧ ಮಾಡ್ತಾನೆ ಮತ್ತು ಇವನು ಬಂಧನದಿಂದ ಇವನು ಏನು ಮಾಡ್ತಾನೆ, ಅದನ್ನು ಕಳ್ಳತನ ಮಾಡಿಕೊಂಡು ಅವನಿಗೆ ಬೇರೆ ಕಡೆ ಅದನ್ನು ವಿಲೇವಾರಿ ಮಾಡಿರ್ತಾನೆ, ಕೆಲವು ಚಿನ್ನಾಭರಣಗಳನ್ನು. ಅದರಲ್ಲಿ ಉಳಿದ ಕೆಲವು ಚಿನ್ನಾಭರಣಗಳನ್ನು ಇಂಟ್ಯಾಕ್ಟಾಗಿ ಸಿಕ್ಕಿದೆ ನಮಗೆ. ನಿಯರ್ಲಿ 40 to 50 ಗ್ರಾಮ್ ಅಷ್ಟು ಗೋಲ್ಡ್ ಇಂಟ್ಯಾಕ್ಟ್ ಸಿಕ್ಕಿದೆ. ಅದರಲ್ಲಿ ತಾವು ನೋಡ್ಬೋದು, ರಿಂಗ್ ಇದೆ, 2 ರಿಂಗ್ಸ್ ಇದೆ, 2 ಚೈನ್ಸ್ ಇದೆ, ಒಂದು ಬೋರ್ಮಾಳ ಸರ ಇದೆ ಮತ್ತು ಅದ್ರ ಜೊತೆಗೆ ಏನು ಅವನು ಮೆಲ್ಟ್ ಮಾಡಿ ಕೆಲವು ಮಾರಾಟ ಮಾಡಿದ್ದ ಸುಮಾರು 2 ಲಕ್ಷದಷ್ಟು ಕ್ಯಾಶನ್ನು ಕೂಡ ಅವರು ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಗೋಲ್ಡ್ ಆರ್ನಮೆಂಟ್ಸ್ ಮತ್ತು ಕ್ಯಾಶ್ ಎಲ್ಲ ಸೇರಿ ಅರೌಂಡ್ 8,22,000 ಅಷ್ಟು ಬೆಲೆ ಬಾಳುವಷ್ಟು ವಸ್ತುಗಳನ್ನು ಮತ್ತು ಹಣವನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಕೆಲವು